Hello everyone. Today we are going to see the OSI Security Architecture. To access or evaluate the security needs of an organization effectively, the Computer and Network Security Manager needs a systematic and structured way of defining the security requirement and also to characterize the approaches to satisfy those security requirements. International Telecommunication Union Telecommunication Standardization Sector recommendation of X.800 security architecture for OSI defines a systematic approach and it's quite helpful to security managers as a way of organizing the task for providing security managers as a way of organizing the task for providing security. When we are saying the OSI security architecture, it is an international standard and focus on security attacks, mechanism, and services. In brief, we can define this in three terms. So, before going to three terms, let me explain a little bit in Kannada too. Like OSI architecture ಅಂತ ಹೇಳಿದ್ರೆ ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ಏನನ್ನ ಇಲ್ಲಿ ಮೇನ್ ಆಗಿ ಫೋಕಸ್ ಮಾಡ್ತಾರೆ ಅಂತ ಹೇಳಿದ್ರೆ ದಿಸ್ ಸೆಕ್ಯೂರಿಟಿ ಅಟ್ಯಾಕ್ ಮತ್ತೆ ಮೆಕ್ಯಾನಿಸಮ್. ಸೆಕ್ಯೂರಿಟಿ ಅಟ್ಯಾಕ್ ಮೆಕ್ಯಾನಿಸಮ್ ಅಲ್ಲಿ ತ್ರೀ ಮೇನ್ ಟರ್ಮ್ಸ್ ಬರುತ್ತೆ. ಆ ಮೇನ್ ಟರ್ಮ್ಸ್ ಯಾವ್ದಾದ್ರು ಅಂತ ನೆಕ್ಸ್ಟ್ ನೋಡೋಣ. ಹೇಳಿದಾಗೆ OSI ಸೆಕ್ಯೂರಿಟಿ ಆರ್ಕಿಟೆಕ್ಚರ್ ಮೂರ್ ಟರ್ಮ್ಸ್ ನ ಫೋಕಸ್ ಮಾಡುತ್ತೆ. ಒಂದು ಸೆಕ್ಯೂರಿಟಿ ಅಟ್ಯಾಕ್, ನೆಕ್ಸ್ಟ್ ಒನ್ ಸೆಕ್ಯೂರಿಟಿ ಮೆಕ್ಯಾನಿಸಮ್, ಆಮೇಲೆ ಸೆಕ್ಯೂರಿಟಿ ಸರ್ವಿಸಸ್. ಸೆಕ್ಯೂರಿಟಿ ಅಟ್ಯಾಕ್ಸ್ ಅಂದ್ರೆ ಏನಂತ ಹೇಳಿದ್ರೆ ಇಟ್ ರೆಫರ್ಸ್ ಟು ಅನ್ ಆಕ್ಷನ್ ದಟ್ ಡಿಸ್ಟರ್ಬ್ಸ್ ದ ಸೆಕ್ಯೂರಿಟಿ ಆಫ್ ಪ್ರೊಪ್ರೈಟರಿ ಇನ್ಫಾರ್ಮೇಶನ್. ಇಲ್ಲಿ ಎಲ್ಲಿ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾವುದೋ ಒಂದು ಇನ್ಫಾರ್ಮೇಶನ್ ಲೆಟಸ್ ಟೇಕ್ ಯಾವುದೋ ಒಂದು ಆರ್ಗನೈಸೇಷನ್ ಅಲ್ಲಿ ಯಾವುದೋ ಒಂದು ಪರ್ಸನಲ್ ಡಾಕ್ಯುಮೆಂಟ್ ನ ಮೇಂಟೈನ್ ಮಾಡ್ತಾ ಇದ್ದಾರೆ, ಅವರ ಪ್ರೋಸೆಸ್ ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದನ್ನ ಏನಾದ್ರೂ ಲೀಕೇಜ್ ಆಯ್ತು ಇಲ್ಲ ಯಾರಿಗೋ ಸಿಕ್ತು ಅಂತ ಹೇಳಿದ್ರೆ ಆ ಒಂದು ಪ್ರೋಸೆಸ್ ನ ಡಿಸ್ಟರ್ಬ್ ಆಗುತ್ತೆ. ಅದನ್ನ ರೆಫರ್ ಮಾಡೋದೇನು ಅಂತ ಹೇಳಿದ್ರೆ ಸೆಕ್ಯೂರಿಟಿ ಅಟ್ಯಾಕ್ ರೆಫರ್ ಮಾಡುತ್ತೆ. Then second one, security mechanism. Security mechanism, it's like it refers to a process or a device consisting of such a process that is designed to detect and prevent or recover from the security attack. ಇಲ್ಲೇನಾಗುತ್ತೆ ಅಂತಂದ್ರೆ ಇಲ್ಲಿ ಡಿಟೆಕ್ಟ್, ಪ್ರಿವೆಂಟ್ ಅಂಡ್ ರಿಕವರಿ ಮಾಡೋಕ್ಕೋಸ್ಕರ ಸೆಕ್ಯೂರಿಟಿ ಮೆಕ್ಯಾನಿಸಮ್ ನ ಯೂಸ್ ಮಾಡ್ತಿದ್ದಾರೆ. ಏನು ಸೆಕ್ಯೂರಿಟಿ ಅಟ್ಯಾಕ್ ಆಗದೆ ಇರೋ ತರ ಇಲ್ಲಿ ಪ್ರಿವೆಂಟ್ ಮಾಡೋಕ್ಕೋಸ್ಕರ ಸೆಕ್ಯೂರಿಟಿ ಮೆಕ್ಯಾನಿಸಮ್ ನ ಯೂಸ್ ಮಾಡ್ತಾರೆ. ಮೇನ್ಲಿ ಇಟ್ ಕನ್ಸರ್ನ್ಸ್ ಆಫ್ ಡಿಟೆಕ್ಟಿಂಗ್, ಪ್ರಿವೆಂಟಿಂಗ್ ಅಂಡ್ ರಿಕವರಿಂಗ್ ಆಫ್ ಅ ಫೈಲ್. ನೆಕ್ಸ್ಟ್ ಒನ್, security services. What is the security services? It refers to a processing or communication service which increase the security of the data processing system and also the information transfer of an organization. Such security services are intended to overcome the security attacks. Also, security services make use of one or more security mechanisms to provide the services. ಸೆಕ್ಯೂರಿಟಿ ಸರ್ವಿಸ್ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಸೆಕ್ಯೂರಿಟಿ ಕಮ್ಯುನಿಕೇಶನ್ ಸರ್ವಿಸ್ ನ ಏನ್ ಮಾಡುತ್ತೆ, ಡಾಟಾ ಪ್ರೊಸೆಸಿಂಗ್ ಸಿಸ್ಟಮ್ ಅಲ್ಲಿ ಇನ್ಫಾರ್ಮೇಶನ್ ಯಾವ್ದಾದ್ರು ಆರ್ಗನೈಸೇಷನ್ ಇಂದ ಶೇರ್ ಆಗ್ಬೇಕಂದ್ರೆ ಸೆಕ್ಯೂರ್ ಆಗಿ ಶೇರ್ ಆಗೋ ತರ ಹೆಲ್ಪ್ ಮಾಡುತ್ತೆ. ಮೇನ್ ಆಗಿ ಏನಾಗುತ್ತೆ ಹೇಳಿದ್ರೆ ಸೆಕ್ಯೂರಿಟಿ ಅಟ್ಯಾಕ್ ಲೈಕ್ ಸೆಕ್ಯೂರಿಟಿ ಅಟ್ಯಾಕ್ ನ ಓವರ್ಕಮ್ ಮಾಡೋಕ್ಕೋಸ್ಕರ ಸೆಕ್ಯೂರಿಟಿ ಸರ್ವಿಸಸ್ ನ ಯೂಸ್ ಮಾಡ್ತೇವೆ. ಸೆಕ್ಯೂರಿಟಿ ಸರ್ವಿಸ್ ನ ಯೂಸ್ ಮಾಡ್ಬೇಕಾದ್ರೆ ಒನ್ ಆರ್ ಮೋರ್ ಸೆಕ್ಯೂರಿಟಿ ಮೆಕಾನಿಸಮ್ಸ್ ನ ಯೂಸ್ ಮಾಡ್ತಾ ಹೋಗ್ತೀವಿ ಸರ್ವಿಸ್ ಅಲ್ಲಿ. ಸೆಕ್ಯೂರಿಟಿ ಅಟ್ಯಾಕ್ಸ್ ಅಲ್ಲಿ ಸೆಕ್ಯೂರಿಟಿ ಆರ್ಕಿಟೆಕ್ಚರ್ ಅಲ್ಲಿ ಯಾವ ತರ ಕ್ವಶನ್ ಕೇಳ್ಬೋದು ಅಂತಂದ್ರೆ ವಾಟ್ ಆರ್ ದ ಸೆಕ್ಯೂರಿಟಿ ಅಟ್ಯಾಕ್ಸ್, ಹೌ ಆರ್ ದಿ ಕ್ಯಾಟಗರೈಸ್ಡ್ ಅಂತ ಕೇಳ್ಬೋದು. ಸೊ ಇದನ್ನ ಇಷ್ಟನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಲಿಟಲ್ ಬಿಟ್ ಎಕ್ಸ್ಪ್ಲನೇಷನ್ ಇಸ್ ಎನಫ್. ಅಂಡ್ ಇಫ್ ಯು ಆರ್ ಗೋಯಿಂಗ್ ಇನ್ ಡೆಪ್ತ್, ಇನ್ನು ಡೆಪ್ತ್ ಆಗಿ ಹೋಗ್ಬೇಕಾದ್ರೆ ಸೆಕ್ಯೂರಿಟಿ ಅಟ್ಯಾಕ್ಸ್ ಅಲ್ಲಿ ಏನಾಗುತ್ತೆ, ಸೆಕ್ಯೂರಿಟಿ ಅಟ್ಯಾಕ್ಸ್ ನ ಮತ್ತೆ ನಾವು ಟೂ ಪರ್ಟಿಕ್ಯುಲರ್ ಕ್ಯಾಟಗರೀಸ್ ಆಗಿ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಸೆಕ್ಯೂರಿಟಿ ಅಟ್ಯಾಕ್ಸ್ ನ ಇನ್ ಡೆಪ್ತ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಫೇಲ್ಡ್ ಅಟೆಂಪ್ಟ್ ಆರ್ ಎ ಅನ್ಸಕ್ಸಸ್ಫುಲ್ ಆಕ್ಷನ್
to in to intrude into the network information system. ನಮ್ಗೆ ಆ ಸಿಸ್ಟಮ್ಗೆ ಆಕ್ಸೆಸ್ ಇಲ್ಲ, ಬಟ್ ನಾನು ಅದನ್ನ ಏನ್ ಮಾಡ್ತೀನಿ, ನಾನು ಆ ಸಿಸ್ಟಮಿಗೆ ನಾನು ಎಂಟರ್ ಆಗ್ಲಿಕ್ಕೆ ನಾನು ಅಲ್ಲಿ ನಾನು ಆಕ್ಸೆಸ್ ಮಾಡ್ಕೊಳ್ಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೆ, ಅದು ಫೇಲ್ ಆಯ್ತು ಅಂತಂದ್ರೆ ಅದನ್ನ ಸೆಕ್ಯೂರಿಟಿ ಅಟ್ಯಾಕ್ ಅಂತ ಹೇಳ್ತೀವಿ. ದೆನ್ ಈ ಸೆಕ್ಯೂರಿಟಿ ಅಟ್ಯಾಕ್ ಹೇಳ್ಬೇಕಾದ್ರೆ ಯಾವ ತರ ಆಗುತ್ತೆ, ಟೂ ಕ್ಯಾಟಗರೀಸ್, ಪ್ಯಾಸಿವ್ ಅಟ್ಯಾಕ್ ಅಂಡ್ ಆಕ್ಟಿವ್ ಅಟ್ಯಾಕ್. ಪ್ಯಾಸಿವ್ ಅಟ್ಯಾಕ್ ಹೇಗಾಗುತ್ತೆ ಅಂತ ಹೇಳಿದ್ರೆ, passive attack is intended to gain an unauthorized access to the system by penetrating but without altering or damaging information resource on the network. In other words, you can say as passive attack attempts to learn or make use of information from the network information system, but it does not affect or corrupt the information resources. What it means ಅಂದ್ರೆ ಏನಂತ ಹೇಳಿದ್ರೆ, ಈ ಪ್ಯಾಸಿವ್ ಅಟ್ಯಾಕ್ ಅಲ್ಲಿ ನಿಮ್ಮ ಹತ್ರ ಇರೋ ಇನ್ಫಾರ್ಮೇಶನ್ ತಿಳ್ಕೊಳ್ಳಿಕ್ಕೋಸ್ಕರ ಒಬ್ಬ ಇಂಟ್ರೂಡರ್ ವರ್ಕ್ ಮಾಡ್ತಾನೆ ಹೊತ್ತು ನಿಮ್ಮಲ್ಲಿರುವಂತ ನಿಮ್ಮಲ್ಲಿರುವಂತ ಇನ್ಫಾರ್ಮೇಶನ್ ಎಡಿಟ್ ಮಾಡೋದು, ಯಾವುದೇ ರೀತಿಯಾದಂತ ಡಿಸ್ಟರ್ಬ್ ಮಾಡೋದೇ ಇಲ್ಲ ಇಂಟ್ರೂಡರ್ ನಿಮ್ಮ ಇನ್ಫಾರ್ಮೇಶನ್ಗೆ. ಇಲ್ಲಿ ಪ್ಯಾಸಿವ್ ಅಟ್ಯಾಕ್ ಅಲ್ಲಿ ಟೂ ಟೈಪ್ಸ್ ಬರುತ್ತೆ. ಏನಂತಂದ್ರೆ, ರಿಲೀಸ್ ಆಫ್ ಮೆಸೇಜ್ ಕಂಟೆಂಟ್ಸ್ ಬೈ ಥರ್ಡ್ ಪಾರ್ಟಿ, ನೆಟ್ವರ್ಕ್ ಟ್ರಾಫಿಕ್ ಅನಾಲಿಸಿಸ್ ಬೈ ಥರ್ಡ್ ಪಾರ್ಟಿ. ಈಗ ನೀವಲ್ಲಿ ಪಿಕ್ಚರ್ ಅಲ್ಲಿ ನೋಡ್ತಿರೋ ಹಾಗೆ ಥರ್ಡ್ ಪಾರ್ಟಿ ಇರ್ತಾನೆ, ಥರ್ಡ್ ಪಾರ್ಟಿ ಇಂಟ್ರೂಡರ್ ಇರ್ತಾನೆ, ನೆಕ್ಸ್ಟ್ ಯೂಸರ್ ಎ, ಯೂಸರ್ ಬಿ, ಯು ಕ್ಯಾನ್ ಸೇ ಆಸ್ ಬಾಬ್ ಅಂಡ್ ಅಲೆಕ್ಸ್. ಇಲ್ಲಿ ಏನಾಗ್ತಾ ಇದೆ, ಅದನ್ನೇ ಅಲೆಕ್ಸ್ ಏನ್ ಮೆಸೇಜ್ ಕಳಿಸ್ಬೇಕು, ಬಟ್ ಇದ್ರ ಮಧ್ಯದಲ್ಲಿ ಯಾರಿದ್ದಾರೆ, ಇಂಟ್ರೂಡರ್ ಬರ್ತಾರೆ. ಇಂಟ್ರೂಡರ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡಾರ್ಕ್. ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೀವು Bob is sending a message through internet or other communication facilities. Bob is sending text to Alex. But what this third party intruder will do, he will tamper it and he reads the contents of the messages from Bob to Alex. Then after reading what it goes, then it goes to Alex. ಹೇಗಾಗ್ತಿದೆ ಅಂತ ಹೇಳಿದ್ರೆ, ಈಗ ನೀವು ಯಾವುದೋ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ಕಳಿಸ್ತಾ ಇದ್ದೀರಾ ನಿಮ್ ಫ್ರೆಂಡ್ ಅಲೆಕ್ಸ್ ಅನ್ನೋರಿಗೆ. ಇಲ್ಲಿ ಏನಾಗುತ್ತೆ, ಇಂಟ್ರೂಡರ್ ಏನ್ ಮಾಡ್ತಾನೆ, ಆ ಡೀಟೇಲ್ಸ್ ಓದ್ತಾನೆ, ಬಟ್ ಅಲ್ಲಿ ಏನು ಚೇಂಜ್ ಮಾಡಲ್ಲ. ಅದನ್ನ ಬಾಬು ಓದ್ಬೋದು, ಅಲೆಕ್ಸು ಓದ್ಬೋದು, ಇಂಟ್ರೂಡರು ಓದ್ಬೋದು. ಇದು ರಿಲೀಸಿಂಗ್ ಆಫ್ ಮೆಸೇಜ್ ಕಂಟೆಂಟ್ಸ್ ಬೈ ಥರ್ಡ್ ಪಾರ್ಟಿ ಆಗಿದೆ. ಆದ್ರೆ ಆಕ್ಟಿವ್ ಅಟ್ಯಾಕ್ ಅಂದ್ರೆ ನೆಕ್ಸ್ಟ್ ಒನ್ ಇಸ್ ಲೈಕ್ next one is traffic analysis by third party. This is the second one named passive attack. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಬಾಬ್ ಅಲೆಕ್ಸ್ಗೆ ಮೆಸೇಜ್ ಕಳಿಸ್ತಾ ಇದ್ದಾನೆ. ಮೆಸೇಜ್ ಕಳಿಸ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಯಾವ ಪ್ಯಾಟರ್ನ್ ಅಲ್ಲಿ ಕಳಿಸ್ತಾ ಇದ್ದಾನೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೊಂತಾನೆ ಥರ್ಡ್ ಪಾರ್ಟಿ ಇಂಟ್ರೂಡರ್. ಲೈಕ್ ಬಾಬ್ ಅಲೆಕ್ಸಿಗೆ ಈಗ ಇಂಟರ್ನೆಟ್ ಆರ್ ಅದರ್ ಕಮ್ಯುನಿಕೇಶನ್ ಫೆಸಿಲಿಟಿಯಿಂದ ಕಳಿಸ್ತಾ ಇದ್ರೆ, ಅದನ್ನ ಇಂಟ್ರೂಡರ್ ಟ್ಯಾಂಪರ್ ಮಾಡ್ಬಿಟ್ಟು ಏನ್ ಮಾಡ್ತಾನೆ, ಅಬ್ಸರ್ವ್ ದ ಪ್ಯಾಟರ್ನ್ ಆಫ್ ದ ಮೆಸೇಜ್ ಫ್ರಮ್ ಬಾಬ್ ಟು ಅಲೆಕ್ಸ್. ಆಕ್ಟಿವ್ ಅಟ್ಯಾಕ್ ಏನಾಗುತ್ತೆ ಅಂತಂದ್ರೆ, ಇಟ್ಸ್ ಇಂಟೆಂಟೆಡ್ ಟು ಗೇನ್ an authorized access to the system while penetrating with an intention to collapse or damage the status of information resources on the network. In other words, you can also say as to corrupt or modify the information resources and affect the operations on the network information system. ಏನಾಗ್ತಾ ಹೋಗುತ್ತೆ, ಆಕ್ಟಿವ್ ಅಟ್ಯಾಕ್ ಅಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಮಾಡಿಫೈ ಮತ್ತೆ ಕರೆಕ್ಟ್ ಮಾಡ್ಲಿಕ್ಕೆ ಅದು ಚಾನ್ಸಸ್ ಇದೆ. ಬಟ್ ಏನಾಗುತ್ತೆ, ಪ್ಯಾಸಿವ್ ಅಟ್ಯಾಕ್ ಅಂದ್ರೆ ಅದು ಏನ್ ಮಾಡಲ್ಲ. ದೆನ್ ಸೆಕೆಂಡ್ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಆಕ್ಟಿವ್ ಅಟ್ಯಾಕ್ ಅಲ್ಲಿ ಇದನ್ನ ಪ್ರಿವೆಂಟ್ ಮಾಡೋದು ಕಷ್ಟ, ಬಟ್ ಪ್ಯಾಸಿವ್ ಅಟ್ಯಾಕ್ ಅಲ್ಲಿ ಏನಾಗುತ್ತೆ, ಅಲ್ಲಿ ಅದು ಯಾರು ನಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ಕಂಡುಹಿಡಿಯೋದೇ ಕಷ್ಟ. ಇಲ್ಲಿ 4 ಆಕ್ಚುಲಿ ಪಾರ್ಟ್ಸ್ ಆಗುತ್ತೆ. ಫಸ್ಟ್ ಇಸ್ ಮಾಸ್ಕರೇಡ್ ಅಂತ ಹೇಳೋದು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬೇರೆ ತರ ನಟಿಸ್ತಾ ಹೋಗೋದು. ಇಲ್ಲಿ ಅಲೆಕ್ಸ್ ನ ಇಂಟ್ರೂಡರ್ ಅಂತ ತಗೊಳ್ಳೋಣ, ಅಲ್ಲಿನ ಯೂಸರ್ ಎ ನೀತಾನೆ ಯೂಸರ್ ಬಿ ಅಂತ ತಗೊಳ್ಳೋಣ. ಇಲ್ಲೇನಾಗುತ್ತೆ, ಯೂಸರ್ ಎ ಯಾವ ಮೆಸೇಜ್ ಕಳ್ಸಿರಲ್ಲ, ಬಟ್ ಏನಾಗುತ್ತೆ, ಇಂಟ್ರೂಡರ್ ಥರ್ಡ್ ಪಾರ್ಟಿ ಇಂಟ್ರೂಡರ್ ಏನ್ ಮಾಡ್ತಾನೆ, ಅಲೆಕ್ಸ್ ತಾನೇ ಮೆಸೇಜ್ ಯೂಸರ್ ಎ ಇಂದ ಬಂದಿರೋ ಮೆಸೇಜ್ ತರ
ಏನ್ ಮಾಡ್ತಾ ಹೋಗ್ತಾನೆ, ಮೆಸೇಜ್ನ ಯೂಸರ್ಗೆ ಅನಿತಂಗ ಕಳಿಸ್ತಾ ಹೋಗ್ತಾನೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಮೆಸೇಜ್ ಫ್ರಮ್ ಇಂಟ್ರೂಡರ್ appears to be from Halim or a user A. Okay, then next one ಏನಾಗುತ್ತೆ ಅಂತಂದ್ರೆ ರಿಪ್ಲೈ. ಇಲ್ಲಿ ಏನಾಗುತ್ತೆ, ಮರುಪ್ರಸಾರ ಕಲಬೆರಕೆಯೊಂದಿಗೆ ಏನಾಗುತ್ತೆ ಅಂತಂದ್ರೆ ಯೂಸರ್ ಏನ್ ಮಾಡ್ತಾನೆ, ಮೆಸೇಜ್ ನ ಕಳಿಸ್ತಾನೆ ಯಾರಿಗೆ, ಥರ್ಡ್ ಪಾರ್ಟಿ ಇಂಟ್ರೂಡರ್. ಸಾರಿ, ನಾಟ್ ಫಾರ್ ಥರ್ಡ್ ಪಾರ್ಟಿ ಇಂಟ್ರೂಡರ್, ಇಟ್ಸ್ ಲೈಕ್ ಅವನು ಯೂಸರ್ ಬಿ ಕಳಿಸ್ತಿರ್ತಾನೆ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಥರ್ಡ್ ಪಾರ್ಟಿ ಇಂಟ್ರೂಡರ್ ಹೋಗುತ್ತೆ. ಅಲ್ಲೇನ್ ಮಾಡ್ತಾನೆ, ಕ್ಯಾಪ್ಚರ್ ಮಾಡ್ತಾ ಹೋಗ್ತಾನೆ ಮೆಸೇಜಸ್ ನ. ಯಾರಿಂದ, ಯೂಸರ್ ಎ ಅಲ್ಲಿಂದ ಅನಿತ ಮೆಸೇಜ್ ನ ಇಂಟ್ರೂಡರ್ ಕ್ಯಾಪ್ಚರ್ ಮಾಡ್ತಾ ಇರ್ತಾನೆ. ಏನ್ ಮಾಡ್ತಾನೆ, ಲೇಟರ್ ರಿಪ್ಲೈ ಮಾಡ್ತಾನೆ ರಿಪ್ಲೈ ಮೆಸೇಜ್ ಟು ಯೂಸರ್. ಓಕೆನಾ. ದೆನ್ ಏನಾಗ್ತಾ ಹೋಗುತ್ತೆ, ಇದು ಇಂಟರ್ನೆಟ್ ಕಮ್ಯುನಿಕೇಶನ್ ಅಥವಾ ಅದರ್ ಕಮ್ಯುನಿಕೇಶನ್ ಫೆಸಿಲಿಟಿಯಲ್ಲಿ ನಡೀತಾ ಇರುತ್ತೆ. ನೆಕ್ಸ್ಟ್ ಒನ್ ಇಸ್ ಮಾಡಿಫಿಕೇಶನ್ ಆಫ್ ಮೆಸೇಜಸ್. ಮಾಡಿಫಿಕೇಶನ್ ಆಫ್ ಮೆಸೇಜಸ್ ಏನು ಹೇಳುವುದು, ರಿಪ್ಲೈ ಮಾಡ್ತಾ ಹೋಗ್ತಾರೆ ಅಥವಾ ಕರೆಕ್ಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಏನಾಗುತ್ತೆ, ಸಂದೇಶಗಳನ್ನು ಬದಲಾಯಿಸುವುದು. ಇಲ್ಲಿ ಯೂಸರ್ಗೆ ಏನ್ ಮಾಡ್ತಾನೆ, ಮೆಸೇಜ್ ಕಳಿಸ್ತಾನೆ ಯಾರಿಗೆ, ಯೂಸರ್ ಬೇಗ ಇಂಟರ್ನೆಟ್ ಥ್ರೂ ಅಥವಾ ಯಾವ್ದಾದ್ರು ಕಮ್ಯುನಿಕೇಶನ್ ಫೆಸಿಲಿಟಿ ಥ್ರೂ ಕಳಿಸ್ತಾನೆ. ಹಾಗೇನ್ ಮಾಡ್ತಾನೆ, ಇನ್ಕ್ಲೂಡರ್ ಮಾಡಿಫೈ ಮಾಡ್ತಾನೆ ಮೆಸೇಜಸ್ ಫ್ರಮ್ ಯೂಸರ್ ಎ ಟು ಯೂಸರ್ ಬಿ. ಏನೋ ಒಂದು ಮೆಸೇಜ್ ಕಳ್ಸಿರ್ಬೋದು, ಹಾಯ್ ಅಂತ ಇದೆ, ಅವ್ನು ಇನ್ನೊಂದೇನೋ ಮೆಸೇಜ್ ಆಗ್ತಾ ಇದೆ. ಈ ತರ ಮಾಡಿಫಿಕೇಶನ್ ಮಾಡಿ ಯೂಸರ್ ಎ ಯೂಸರ್ ಬಿಗೆ ಕಳ್ಸೋದನ್ನ ಏನ್ ಮಾಡ್ತೀವಿ, ಮಾಡಿಫಿಕೇಶನ್ ಆಫ್ ಮೆಸೇಜಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಡಿನೈಲ್ ಆಫ್ ಸರ್ವಿಸ್. ಡಿನೈಲ್ ಆಫ್ ಸರ್ವಿಸ್ ಅಂತಂದ್ರೆ ಇಲ್ಲಿ ಯೂಸರ್ ಬಿ ಬರಲ್ಲ. ಯೂಸರ್ ಎ ಏನ್ ಮಾಡ್ತಾನೆ, ಅಲ್ಲಿ ಸರ್ವರ್ ನಲ್ಲಿ ಏನೋ ಒಂದು ಚೆಕ್ ಮಾಡ್ತಾ ಇರ್ತಾನೆ, ಹೌ ಟು ಡೂ ಸಮಥಿಂಗ್ ಏನೋ ಕೇಳ್ಬೇಕು. ಏನ್ ಮಾಡ್ತಾನೆ, ಇಂಟ್ರೂಡರ್ ಸರ್ವರ್ ಒಟ್ಟಿಗೆ ಕನೆಕ್ಷನ್ ಸ್ಟಾಪ್ ಮಾಡ್ತಾನೆ. ಹೇಗೆ, ಈಗ ಯೂಸರ್ ಏನ್ ಮಾಡ್ತಾನೆ, ನೆಟ್ವರ್ಕ್ ಥ್ರೂ. ಈಗ ನಮ್ಗೆ ಇಂಟರ್ನೆಟ್ ಆಕ್ಸೆಸ್ ಆಗ್ಬೇಕು, ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಿದೀವಿ ಅಂತ ಹೇಳಿ, ಅಫ್ಕೋರ್ಸ್ ನಾವು ಇದನ್ನ ಏನ್ ಮಾಡ್ತೀವಿ, ನೆಟ್ ಅಲ್ಲಿ ಸರ್ಚ್ ಮಾಡ್ತೀವಿ. ಸೊ ಅವ್ನು ಏನ್ ಮಾಡ್ತಿದ್ದಾನೆ, ನೆಟ್ ಅಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಇಂಟ್ರೂಡರ್ ಡಿಸ್ಟ್ರಕ್ಟ್ ದ ಸರ್ವಿಸ್ ಪ್ರೊವೈಡೆಡ್ ಬೈ ದ ಸರ್ವರ್ ಅಲ್ಲಿ ಏನ್ ಕನೆಕ್ಷನ್ ಕೊಡ್ತಾ ಇದೆ ಅದನ್ನ ಸ್ಟಾಪ್ ಮಾಡ್ತಾ ಹೋಗ್ತಾನೆ. ಅದು ಯೂಸರ್ ಗೆ ಸಿಗದೆ ಇರೋ ತರ, ಅದನ್ನ ಡಿನೈಲ್ ಆಫ್ ಸರ್ವಿಸಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಇಲ್ಲಿ ಏನಂತ ಅಟ್ಯಾಕ್ಸ್ ಯಾವ ತರ ಕ್ಲಾಸಿಫೈ ಮಾಡ್ಬೋದು ಅಂದ್ರೆ, ಇಂಟರ್ನಲ್ ಅಟ್ಯಾಕ್ಸ್ ಅಂಡ್ ಎಕ್ಸ್ಟರ್ನಲ್ ಅಟ್ಯಾಕ್ಸ್ ಅಂತ ಹೇಳ್ಬೋದು. ಇಂಟರ್ನಲ್ ಅಟ್ಯಾಕ್ಸ್ ಅಂತ ಹೇಳಿದ್ರೆ originating from within the organization by their own employees, a customer or a business transaction. ಈಗ ನಮ್ಮ ಸ್ವಂತದವರು ಅಥವಾ ನಮ್ಮ ಆರ್ಗನೈಸೇಷನ್ ಆಗಿರ್ಬೋದು, ನಮ್ಮ ಕಸ್ಟಮರ್ ಆಗಿರ್ಬೋದು, ನಮ್ಮ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಾಡ್ತಿದೀವಿ, ನಮ್ ಇಂಟರ್ನಲ್ಲಿ ಯಾರು ನಮ್ಮನ್ನ ಅಟ್ಯಾಕ್ ಮಾಡ್ತಾರೆ ಅಥವಾ ಯಾರು ಈ ತರ ಸೆಕ್ಯೂರಿಟಿ ಅಟ್ಯಾಕ್ ಮಾಡ್ತಾರೆ, ಇದನ್ನ ಏನಂತ ಹೇಳ್ತೀವಿ, ಇಂಟರ್ನಲ್ ಅಟ್ಯಾಕ್. ಎಕ್ಸ್ಟರ್ನಲ್ ಅಟ್ಯಾಕ್ಸ್ ಅಂತ ಹೇಳಿದ್ರೆ ಏನಾಗುತ್ತೆ ಅಂತಂದ್ರೆ, ಆರ್ಗನೇಟಿಂಗ್ ಫ್ರಮ್ ಔಟ್ಸೈಡ್ ಅಂಡ್ ಫ್ರೀಕ್ವೆಂಟ್ಲಿ ಕಮಿಂಗ್ ಫ್ರಮ್ ಇಂಟರ್ನೆಟ್ ಥ್ರೂ ಅಥವಾ ಔಟ್ಸೈಡ್ ಆಫ್ ದ ಆರ್ಗನೈಸೇಷನ್ ಆರ್ ಕಸ್ಟಮರ್ ಆರ್ ಬಿಸ್ನೆಸ್ ವಿತ್ ಯುವರ್ ಸರ್ಕಮ್ಸ್ಟೆನ್ಸ್, ಅದನ್ನು ಎಕ್ಸ್ಟರ್ನಲ್ ಅಟ್ಯಾಕ್ ಅಂತ ಹೇಳ್ತಾ ಇರ್ತೀವಿ. ಸೊ we have covered almost the first part of security attack. Next ಏನು, security services, security mechanism ಎರಡು ಬಾಕಿ ಇರುತ್ತೆ. ಸೊ ಫಸ್ಟ್ ಏನ್ ನೋಡಿದ್ವಿ ಅಂತಂದ್ರೆ, OSI ಆರ್ಕಿಟೆಕ್ಚರ್ ಅಲ್ಲಿ 3 ಟರ್ಮ್ಸ್ ಆಗಿ ಅದನ್ನ ಡಿವೈಡ್ ಮಾಡ್ತಾರೆ, ಸೆಕ್ಯೂರಿಟಿ ಅಟ್ಯಾಕ್, ಸೆಕ್ಯೂರಿಟಿ ಮೆಕ್ಯಾನಿಸಮ್, ಸೆಕ್ಯೂರಿಟಿ ಸರ್ವಿಸಸ್. ನಾವಿಲ್ಲಿ ಫಸ್ಟ್ ಕವರ್ ಮಾಡಿದ್ದು ಸೆಕ್ಯೂರಿಟಿ ಅಟ್ಯಾಕ್ಸ್. ಇನ್ನು ಪ್ಯಾಸಿವ್ ಅಟ್ಯಾಕ್, ಆಕ್ಟಿವ್ ಅಟ್ಯಾಕ್. ಪ್ಯಾಸಿವ್ ಅಟ್ಯಾಕ್ ಅಲ್ಲಿ ಏನಾಗ್ತಿದೆ ಹೇಳಿದ್ರೆ, ರಿಲೀಸ್ ಆಫ್ ಮೆಸೇಜಸ್ ಆಗುತ್ತೆ, ಅದು ನೆಟ್ವರ್ಕ್ ಟ್ರಾಫಿಕ್ ಅನಾಲಿಸಿಸ್ ಆಗುತ್ತೆ. ನೆಕ್ಸ್ಟ್ ಒನ್ ಏನಾಗುತ್ತೆ ಅಂತ, ಆಕ್ಟಿವ್ ಅಟ್ಯಾಕ್. ಆಕ್ಟಿವ್ ಅಟ್ಯಾಕ್ ಅಲ್ಲಿ ಮಾಸ್ಕರೇಡ್, ರಿಪ್ಲೈ, ಮಾಡಿಫಿಕೇಶನ್ ಆಫ್ ಮೆಸೇಜಸ್, ಡಿನೈಲ್ ಆಫ್ ಸರ್ವಿಸಸ್, ಇದಿಷ್ಟು ಸೆಕ್ಯೂರಿಟಿ ಅಟ್ಯಾಕ್ ನಲ್ಲಿ ಬರುತ್ತೆ. ಅದು ಸೆಕ್ಯೂರಿಟಿ ಮೆಕ್ಯಾನಿಸಮ್, ಸೆಕ್ಯೂರಿಟಿ ಸರ್ವಿಸಸ್, ಇವೆರಡು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ.